ಎಷ್ಟು ಇರ್ತದೆ ಆ ಮಕ್ಕಳದು. ಇವತ್ತು ಎಷ್ಟೋ ಉಪನ್ಯಾಸಕರಾಗಬೇಕಂತ, ಒಬ್ಬ ಲೆಕ್ಚರ್ ಆಗಬೇಕಂತ, ಅಥವಾ ಪ್ರೊಫೆಸರ್ ಆಗಬೇಕಂತ ಎಷ್ಟೋ ಜನ ಇವತ್ತು ಬಾರ್ಗಳಲ್ಲಿ ಅಲ್ಲೇ ಇಲ್ಲೇ ಪಬ್ಗಳಲ್ಲಿ ಕೆಲಸ ಮಾಡೋದು ನಾವು ನೋಡಿದಾಗ, ಮತ್ತು ಅವ್ರು ಕಲಿಸ್ಬೇಕಾದಂಥ ಜ್ಞಾನ ಹೊಂದಿದ್ದ ಮಕ್ಕಳಲ್ಲಿದ್ದಾಗ, ಮತ್ತು ನಮ್ಮ ಕಾಲೇಜ್ ಉದ್ಧಾರ ಆಗಿರಿ, ಚಲೋ ರಿಸಲ್ಟ್ ಪಾಸ್ ಆಗೋದಲ್ಲ ರೀ. ನಮ್ಮ ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಚಲೋ ಮಾಡೋನು ಹಂಗೆ ಹೇಳ್ತಾರೆ. ನಮ್ಮ PI ಭಂಡಾರಿ ಅವರು, MM ಕಾಂಬ್ಳೆ ಅವ್ರು ಹೇಳ್ತಾರೆ, ಪ್ರಯತ್ನ ಮಾಡಾಗಿದ್ವು. ನಿಮ್ಮ ರಿಸಲ್ಟ್ ಅದಲ್ಲ, ರಿಸಲ್ಟ್ ಅವರು ಸೈಂಟಿಫಿಕ್ ಟೆಂಪರ್ ಬೆಳೆಸ್ಬೇಕಾಗ್ಯದ, ವೈಚಾರಿಕ ಶಕ್ತಿ ಬೆಳೆಸ್ಬೇಕಾಗ್ಯದ, ವಿಜ್ಞಾನ ಬಗ್ಗೆ ತಿಳಿಕೊಡ್ಬೇಕಾಗ್ಯದ, ಬೇಸಿಕ್ ಜ್ಞಾನ ಕೊಡ್ಬೇಕಾಗ್ಯದ. ಇದು ಕೊಡೋಕೆ ಅಲ್ಲಿ ಟೀಚರ್ಗಳೇ ಇಲ್ಲ. ಇರೋ ಕಡಿಮೆ ಕಾಲೇಜುಗಳಲ್ಲಿ 60 ಕಾಲೇಜ್ ಭಾಳ ಹೇಳ್ರಿ ಬೆಳಗಾವಿ ಜಿಲ್ಲೆಗೆ. ಮಿನಿಮಮ್ 2-3 ಹಳ್ಳಿಗಳಿಗೆ, 4 ಹಳ್ಳಿಗಳಿಗೆ ಒಂದು PU ಕಾಲೇಜ್ ಬೇಕಿಲ್ಲ. ಅದು ಎಷ್ಟು ಆಗ್ತದೆ ಹೇಳ್ರಿ? ನಾವು ಎಷ್ಟು ಒಂದು ತಾಲೂಕು ಮಾಡಿದ್ರೆ 1-2 ಇರ್ತದೆ. ಪ್ರೈವೇಟ್ದಲ್ಲಿ ಮಾಡ್ತಾರೆ. ಪ್ರೈವೇಟ್ದಾಗ ಆ ಪ್ರಮಾಣ ದುಡ್ಡು ಕೊಟ್ಟು ಕಲಿಸೋದು ಶಕ್ತಿ ಪಾಪ ಜನಸಾಮಾನ್ಯರಿಗಿಲ್ಲ. ಅದಕ್ಕೆ ಎಲ್ಲ ನೆಲೆಯಲ್ಲೇ ನಮ್ಮ ರಿಸಲ್ಟ್ ಕುಸಿತ ಅಷ್ಟೇ ಅಲ್ಲ, ನಮ್ಮ ಮಕ್ಕಳ ವ್ಯಕ್ತಿತ್ವ ಕುಸಿತಾಗೆ ಜಗದ ಮುಂದೆ ನಾವು ಅತ್ಯಂತ ಬಡ ದೇಶ ಆಗಿ ಇತರಾಗಿ ಶಾಲೆ ಇದ್ದವರೆಲ್ಲ ಅಮೇರಿಕಾ, ಯುರೋಪ ಅಲ್ಲಿ ಹೋಗ್ತಾರೆ. ಇವತ್ತು ನೋಡ್ರಿ ಪಾಪ ಅಮೇರಿಕಾದಿಂದ ಎಷ್ಟೋ ನಮ್ಮ ವಿದ್ಯಾರ್ಥಿಗಳು ಕಲಿಯಾಕೆ ಹೋದವ್ರನ್ನ, ಅಥವಾ ಅಲ್ಲೇ ಉದ್ಯೋಗ ಮಾಡೋಕೆ ಹೋದವ್ರು, ಚಲೋ ವೆಲ್ ರೆಡ್ ಪರ್ಸನ್ಸ್. ಅವ್ರು ನೀವು ಒಂದು ಕಾಲಿಗೆ ಬೇಡಿ ಅಥವಾ ಕೈಗೆ ಬೇಡಿ ಚೈನ್ ಹಾಕಿ ಅಟ್ಟ ಆಯ್ತಾರೆ ಹೊರಗೆ. ಇದು ನೋಡಿದ್ರೆ ಅತ್ಯಂತ ನೋವು ಅನ್ನಿಸ್ತದೆ. ಕಡಿಮೆ ಮಕ್ಕಳ ಕಲಿಯೋದು, ಅದ್ರಾಗ ಮತ್ತು ವಿಜ್ಞಾನ ಹೋದ್ರೆ ಇನ್ನೂ ಕಡಿಮೆ. ಆ ಕಡಿಮೆ ಮಂದಿಗೂ ಸಹಿತ ಉದ್ಯೋಗ ಸಿಗ್ತಾ ಇಲ್ಲ. ಮತ್ತು ಹೆಂಗೆ ನಡೆಯೋದು ಈ ದೇಶ ಅಂತ ನಾವಿದು ವಾಸ್ತವ ಸ್ಥಿತಿ ಮೇಲೆ ಮಾತಾಡಲಿಕ್ಕಿದ್ದೀವಿ. 657 ನಮಗೆ ಉಪನ್ಯಾಸಕರು ಬೇಕು, ಆದರೆ ಅದರ ಕೇವಲ 327 ಖಾಲಿ ಇದಾವೆ ಕೇವಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇನ್ನೇನು ಹೇಳಿಕ್ಕೆ ಮಾತೇ ಇಲ್ಲ ಅಲ್ಲೇ. ಅರ್ಧಕ್ಕರ್ಧ ಶಿಕ್ಷಕರಿಲ್ಲ ಅಥವಾ ಉಪನ್ಯಾಸಕರಿಲ್ಲ. ಮತ್ತು ನಮ್ಮ ಮಕ್ಕಳು ರ್ಯಾಂಕ್ ಹೊಡೆಯೋದು, ಒಳ್ಳೆ ನಮ್ಮ ಸಿ ವಿ ರಾಮಣ್ಣಾಗು ಮತ್ತವಾಗು ಅಂತ ಹೇಳಿದ್ರೆ ಹೆಂಗೆ ಆಗ್ತಾರೆ? ಇದು ನೆನಪಿಟ್ಕೊಂಡು ಈ ದಿಶೆಯಲ್ಲಿ ನಮ್ಮ ಸರ್ಕಾರ ಲಘುನ ಜಾಗೃತಾಗೆ ಎಲ್ಲ PU ಕಾಲೇಜಲ್ಲಿ ಟೀಚರ್ಗಳನ್ನ ಅಥವಾ ಸಿ ವಿ ರಾಮಣ್ಣಂಥವ್ರಾಗಲಿ ಇನ್ನುಳಿದವ್ರು ದೊಡ್ಡ ವ್ಯಕ್ತಿಗಳು ನಿರ್ಮಾಣ ಆಗಬೇಕಾಗಿದೆ. ಶಿಕ್ಷಣ ಭಾಳ ಮಹತ್ವದ. ಮತ್ತು ಅಷ್ಟೇ ಅಲ್ಲ, ಇವತ್ತು ನೀವು ನೋಡ್ತಾ ಇದ್ದೀರಿ ನಮ್ಮ ಅಮೇರಿಕೆಯಿಂದ ಸಹಿತ ಅನೇಕ ಮಕ್ಕಳು ಹೊರಗೆ ಹಾಕ್ತಾಯಿದ್ದಾರೆ. ಕಡಿಮೆ ಕಲ್ತಂಥವ್ರು ಅವ್ರಿಗೆ ಉದ್ಯೋಗ ಇಲ್ಲಿ ಸಿಗ್ತಾ ಇಲ್ಲ. ಅಮೇರಿಕನ್ ಸಹಿತ ಹೊರಗೆ ಹಾಕ್ತಾಯಿದ್ದಾರೆ. ಮುಂದಿನ ಗತಿ ಏನು? ಅದಕ್ಕೆ ಮೊದಲು ಪ್ರಿಫರೆನ್ಸ್ ಇದ್ದಂಥ ಕಾಲೇಜುಗಳಲ್ಲ ಆದಷ್ಟು ಬೇಗನೆ ಶೀಘ್ರವಾಗಿ ಉಪನ್ಯಾಸಕ ನೇಮಕ ಮಾಡೋ ಜೊತೆಗೆ ಶಿಕ್ಷಕರು ನೇಮಿಸಿದರೆ ಒಂದಿಷ್ಟು ಶಿಕ್ಷಣ ಉಳಿಬೋದು. ಅಷ್ಟೇ ಅಲ್ಲ, ಮತ್ತು ಈ ಕುಸಿತಕ್ಕೆ ಅಥವಾ ಒಂದು ಮೌಲ್ಯ ಕಡಿಮೆ ಹೋಗೋಕೆ, ಸೈಂಟಿಫಿಕ್ ಟೆಂಪರ್ ಕಡಿಮೆ ಹೋಗೋಕೆ ಶಿಕ್ಷಕರ ಇಲ್ಲ ಅನ್ನೋದು ಮಹಾನ್ ಕೊರತೆ ಇರೋದರಿಂದಾಗಿ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಿಷ್ಟು ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.